ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಲಿಂಗಾಯತ ಧರ್ಮದ ಬಗ್ಗೆ ಚರ್ಚೆ ನಡೆಯುವಂತಹ ಹಿನ್ನೆಲೆಯಲ್ಲಿ ಸಿಎಂ ನಿವಾಸ ಕಾವೇರಿಗೆ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದ್ದು 2 ಕೆಎಸ್ಆರ್ಪಿ ತುಕಡಿ 50ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಇವತ್ತು ನಡೆಯುವಂತಹ ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಕೈಗೊಳ್ಳುವುದರಿಂದ ನಿರ್ಧಾರ ಕೂಡ ಕೈಗೊಳ್ಳುವುದರಿಂದ ಒಂದು ಕಡೆ ಪ್ರತಿಭಟನೆಗಳು ನಡೆಯಬಹುದು. ಸಿಎಂ ನಿವಾಸಕ್ಕೆ ಏನಾದರೂ ಮುತ್ತಿಗೆ ಹಾಕುವಂತ ಸಾಧ್ಯತೆಗಳಿವೆ ಅನ್ನುವಂತ ಕಾರಣಕ್ಕಾಗಿ ಇದೀಗ ಸಿಎಂ ನಿವಾಸಕ್ಕೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. 2 ಕೆಎಸ್ಆರ್ಪಿ ಮತ್ತು ಡಿಆರ್ ತುಕಡಿಯನ್ನು ಅಲ್ಲಿ ನಿಯೋಜನೆ ಮಾಡಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಒದಗಿಸಲಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಜಗದೀಶ್ ಖಾಶಂಪೂರ್ ಸಿಎಂ ನಿವಾಸದ ಮುಂಭಾಗದಿಂದ ನಡೆಸಿರುವಂತಹ ಪ್ರತ್ಯಕ್ಷ ವರದಿ ಇಲ್ಲಿದೆ. ಇಂದು ನಡೆಯಲಿರುವ ಸಚಿವ ಸಂಪುಟ ಹಿನ್ನೆಲೆಯಲ್ಲಿ ಸಿಎಂ ನಿವಾಸಕ್ಕೆ ಭಾರಿ ಬಿಗಿ ಭದ್ರತೆಯನ್ನು ನೀಡಲಾಗಿದೆ. ನನ್ನ ಎಡಭಾಗದಲ್ಲಿ ನೋಡ್ತಾ ಹೋದರೆ ಯಾವ ರೀತಿಯಾಗಿ ಅಂತಂದರೆ ಸಿಎಂ ನಿವಾಸಕ್ಕೆ ಭದ್ರತೆಯನ್ನು ಒದಗಿಸಿರುವಂಥದ್ದು ಸುಮಾರು 2 ಕೆಎಸ್ಆರ್ಪಿ ತುಕಡಿಯನ್ನು ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು. ಯಾಕಂದರೆ ಇವತ್ತು ನಡೆಯುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಬಹಳ ಮಹತ್ತರವಾದಂತಹ ವಿಚಾರವನ್ನು ಪ್ರಸ್ತಾಪನೆ ಮಾಡಲಾಗಿದೆ. ಯಾಕಂದರೆ ಲಿಂಗಾಯತ ವಿಚಾರವಾಗಿ ಈಗಾಗಲೇ ರಾಜ್ಯದಲ್ಲಿ 2 ಬಣದ ಸ್ವಾಮೀಜಿಗಳು ಅಂದರೆ ವೀರಶೈವ ಆಗಿರ್ಬೋದು ಅಥವಾ ವೀರಶೈವ ಲಿಂಗಾಯತ ಬಣದ ಸ್ವಾಮೀಜಿಗಳು 2 ಸ್ವಾಮೀಜಿಗಳು ಸಿಎಂ ಸಿದ್ದರಾಮಯ್ಯನವರ ಮೇಲೆ ನೇರವಾಗಿ ಪ್ರೆಷರ್ ಹಾಕಿರೋದ್ರಿಂದ ಇವತ್ತು ಬಹಳ ಮಹತ್ತರವಾದ ಬೆಳವಣಿಗೆ ನಡೆಯುವಂತಹ ಸಾಧ್ಯತೆ ಇದೆ. ಇಲ್ಲಿ ನಡೆಯುವಂತಹ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಯಾವ ರೀತಿಯಾಗಿ ನಿರ್ಣಯವನ್ನ ಸಿಎಂ ಸಿದ್ದರಾಮಯ್ಯನವರು ಕೈಗೊಳ್ಳುತ್ತಾರೆ, ಆ ನಿರ್ಣಯದ ಆಧಾರದ ಮೇಲೆ 2 ಬಣದ ಸ್ವಾಮೀಜಿಗಳ ಮುಂದಿನ ನಡೆಯನ್ನ ನಿರ್ಧಾರವಾಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಸಹಿತ ಅಹಿತಕರ ಘಟನೆ ನಡೆಯಬಾರದು ಮತ್ತು ಸಿಎಂ ಸಿದ್ದರಾಮಯ್ಯನವರ ನಿವಾಸಕ್ಕೆ ಯಾವುದೇ ಒಬ್ಬ ಮುತ್ತಿಗೆ ಹಾಕಬಾರದು ಅಥವಾ ಸ್ವಾಮೀಜಿಗಳು ಬಂದು ಇಲ್ಲಿ ಪ್ರತಿಭಟನೆ ಮಾಡಬಾರದು ಅಂತ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಸಂಪೂರ್ಣವಾದಂತಹ ಭದ್ರತೆಯನ್ನು ಒದಗಿಸಲಾಗಿದೆ. ನನ್ನ ಎಡಭಾಗದಲ್ಲಿ ನೋಡಬಹುದಾಗಿದೆ ಯಾವ ರೀತಿಯಾಗಿ ಅಂತಂದ್ರೆ ಈಗಾಗಲೇ ಕೆಎಸ್ಆರ್ಪಿ ತುಕಡಿಯ ಒಂದು ವೆಹಿಕಲ್ಗಳನ್ನು ಸಹಿತ ಬಂದು ನಿಂತ್ಕೊಂಡಿರುವಂತದ್ದು. ಯಾಕಂದ್ರೆ ಯಾವುದೇ ಒಂದು ಅಹಿತಕರ ನಡೆದರೂ ಸಹಿತ ರಾಜ್ಯ ಸರ್ಕಾರದ ಸಂಪೂರ್ಣವಾದಂತಹ ಕಾನೂನು ಸುವ್ಯವಸ್ಥೆಗೆ ಹಾಳು ಮಾಡುವಂತದ್ದಾಗಿರುವಂತದ್ದು ಅಥವಾ ಏನಂತಂದ್ರೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಯಾರಾದರೂ ಧಕ್ಕೆ ತರುವಂತಹ ಸಂದರ್ಭದಲ್ಲಿ ಇಂತಹ ಒಂದು ಮುಂಜಾಗ್ರತಾ ಕ್ರಮವನ್ನ ಈಗಾಗಲೇ ಕೈಗೊಂಡಿರುವಂತದ್ದು. ಈಗಾಗಲೇ ಏನಂತಂದ್ರೆ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿರುವಂತದ್ದು ಅಥವಾ ಮತ್ತೆ ಅದ್ರ ಜೊತೆಗೆ ಏನಂದ್ರೆ ಲಿಂಗಾಯತ ಮಹಾಸಭಾದ ಸ್ವಾಮೀಜಿಗಳಾಗಿರ್ಬೋದು ಎಲ್ಲರೂ ಸಹಿತ ಸಿಎಂ ಸಿದ್ದರಾಮಯ್ಯನವರ ಮೇಲೆ ನೇರವಾಗಿ ಪ್ರೆಷರ್ಗಳನ್ನು ಹಾಕಿದ್ದಾರೆ. ಒಂದು ವೇಳೆ ನೀವೇನಾದ್ರೂ ಲಿಂಗಾಯತ ವಿಚಾರವಾಗಿ ಯಾವುದೇ ಕಾರಣಕ್ಕೂ ಸಹಿತ ಮುಂದಿನ ನಿರ್ಧಾರಗಳನ್ನು ನಮ್ಮ ಪರವಾಗಿ ನೀವು ತಗೊಳ್ಳದೆ ಹೋದ್ರೆ ಲಿಂಗಾಯತ ವೀರಶೈವ ವಿಚಾರವಾಗಿ ಅದ್ರ ಜೊತೆಗೆ ಏನಂದ್ರೆ ಲಿಂಗಾಯತದ ಅಲ್ಪಸಂಖ್ಯಾತ ಸ್ಥಾನಮಾನವನ್ನ ಕೇಂದ್ರಕ್ಕೆ ಶಿಫಾರಸು ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಅದರ ನೇರ ಪರಿಣಾಮವನ್ನ ಸಿಎಂ ಸಿದ್ದರಾಮಯ್ಯನವರೇ ಭರಿಸಬೇಕು ಅನ್ನೋ ಒಂದು ಹೇಳಿಕೆಯನ್ನು ನೀಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಸಹಿತ ಅಂತಹ ಅಹಿತಕರ ಘಟನೆ ನಡೆಯಬಾರದು. ಅದ್ರ ಜೊತೆಗೆ ಏನಂತಂದ್ರೆ ಮಧ್ಯಾಹ್ನ 12 ಗಂಟೆಯ ಒಳಗಾಗಿ ಯಾವ ರೀತಿಯ ನಿರ್ಧಾರಗಳನ್ನು ಕೈಗೊಳ್ಳಲಾಗುತ್ತೆ ಅಂತ ಸಹಿತ ಇಂದಿನ ಸಚಿವ ಸಂಪುಟ ನಿರ್ಧಾರದಲ್ಲಿ ಮಾಡಲಾಗುತ್ತೆ. ಹಾಗಾಗಿ ಯಾವುದಕ್ಕೂ ಮುಂದಿನ ನಡೆ ಹೇಗಿರಬೇಕು, ಮುಂದಿನ ಕಾನೂನು ಸುವ್ಯವಸ್ಥೆ ಹೇಗಿರಬೇಕು, ಪ್ರತಿಭಟನೆಕಾರರಿಗೆ ಯಾವ ರೀತಿಯಾಗಿ ಮುಂದಿನ ಎಲ್ಲ ಭದ್ರತೆಯನ್ನು ನೀಡಬೇಕು ಅನ್ನೋದ್ರ ಬಗ್ಗೆ ಸಹಿತ ಪೊಲೀಸ್ ಇಲಾಖೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳೋದ್ರಿಂದ ಎಲ್ಲ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಏನಂತಂದ್ರೆ ಪೊಲೀಸ್ ಕಾನಿಸ್ಟೇಬಲ್ಗಳನ್ನು ಸಹಿತ ಕಾವೇರಿ ನಿವಾಸದ ಮುಂಗಡೆ ಸಂಪೂರ್ಣವಾದಂತಹ ಭದ್ರತೆಗೆ ಏರ್ಪಟ್ಟಿರುವಂತದ್ದು. ಅದ್ರ ಜೊತೆಗೆ ನಾವು ನೋಡಬಹುದಾಗಿದೆ ಮಹಿಳಾ ಕಾನಿಸ್ಟೇಬಲ್ಗಳು ಇದ್ದಾರೆ, ಪುರುಷ ಕಾನಿಸ್ಟೇಬಲ್ಗಳು ಇದ್ದಾರೆ. ಯಾಕಂದ್ರೆ ಮಹಿಳೆಯರು ಮತ್ತೆ ಮಹಿಳಾ ಸ್ವಾಮೀಜಿಗಳು ಸಹಿತ ಬರೋದ್ರಿಂದ ಸಂಪೂರ್ಣವಾದಂತಹ ಭದ್ರತೆ ಇರಬೇಕು. ಅದ್ರ ಜೊತೆಗೆ ಏನಂತಂದ್ರೆ ಬ್ಯಾರಿಕೇಡ್ಗಳನ್ನ ವ್ಯವಸ್ಥೆ ಈಗಾಗಲೇ ಮಾಡ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಸಹಿತ ಯಾರು ಒಳಗಡೆ ಹೋಗಬಾರದು. ಅದ್ರ ಜೊತೆಗೆ ಯಾರಾದ್ರೂ ಪ್ರತಿಭಟನೆ ಮಾಡಕ್ಕೂ ಬಂದ್ರೆ ಅವರನ್ನ ಇದೇ ಭಾಗದಲ್ಲಿ ಏನಂತ ತಡೆಯುವಂತಹ ಕೆಲಸ ಮಾಡೋ ಸಲುವಾಗಿ ಈಗೆಲ್ಲ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇಂದು ನಡೆಯುವಂತಹ ಸಚಿವ ಸಂಪುಟ ಸಭೆ ಕೇವಲ ಸಚಿವ ಸಂಪುಟ ಸಭೆಯ ಒಳಗಿನ ಗಲಾಟೆ ಅಲ್ಲ, ಸಚಿವ ಸಂಪುಟದ ಹೊರಗಡೆಯೂ ಸಹಿತ ಕಾವಿರುವಂತದ್ದು ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಕ್ಯಾಮರಾ ಪರ್ಸನ್ ಗಣೇಶ್ ಜೊತೆ ಜಗದೀಶ್ ಖಾಶಂಪೂರ್, TV9 ಬೆಂಗಳೂರು.